ಕ್ರಿಸ್ಪಿ ಆಗಿರೋ ಮಸಾಲೆ ದೋಸೆ ನೀವು ತಿನ್ನಬೇಕು ಅಂತಂದರೆ ಈ ವಿಡಿಯೋ ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಮಾಡೋದು ನೋಡೋಣ. ಲೆಟ್ ಸ್ಟಾರ್ಟ್. ಒಂದು ಬಟ್ಲಲ್ಲಿ 3 ಲೋಟ ರೇಷನ್ ಅಕ್ಕಿ, ಅರ್ಧ ಕಪ್ ಅವಲಕ್ಕಿ, ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು 1/4 ಕಪ್ ಕಡಲೆಬೇಳೆ ಹಾಕಿ 8 to 10 ಅವರ್ಸ್ ನೀರು ಹಾಕಿಬಿಟ್ಟು ನೆನೆಸಿಟ್ಬಿಡಬೇಕು. 8 to 10 ಅವರ್ಸ್ ಆದಮೇಲೆ ಇದು ಚೆನ್ನಾಗಿ ನೆಂದಿರುತ್ತೆ. ಮತ್ತೆ ಗ್ರೈಂಡರ್ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡಿಟ್ಕೊಂಡು 8 to 10 ಅವರ್ಸ್ ಹಾಗೆ ಬಿಟ್ಟು ಆಮೇಲೆ ನೋಡಿದ್ರೆ ಈ ಥರ ಚೆನ್ನಾಗಿ ಉಕ್ಕಿರುತ್ತೆ. ಮಸಾಲೆ ದೋಸೆ ಅಂದರೆ ಈ ಕೆಂಪು ಚಟ್ನಿ ವೆರಿ ಇಂಪಾರ್ಟೆಂಟ್. ಸೊ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಹಾಗೆ 4 ಬೆಳ್ಳುಳ್ಳಿ ಹೆಸರು, ಒಂದು ಚಿಕ್ಕ ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿಟ್ಕೊಂಡು ಸ್ವಲ್ಪ ಕಡಲೆಪಪ್ಪು, ಮೆಣಸು, ಉಪ್ಪು ಹಾಕಿ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಒಂದು ಬೌಲಲ್ಲಿ ಹಿಟ್ಟು ಹಾಕ್ಕೊಂಡು ಅರ್ಧ ಸ್ಪೂನ್ ಉಪ್ಪು ಹಾಗೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಹೆಂಚ ಮೇಲೆ ನಾವು ಈ ಥರ ದಪ್ಪಕ್ಕೆ ಹಾಕಬೇಕು. ತುಂಬ ದಪ್ಪನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತುಪ್ಪ ಹಾಕೋಣ. ಈ ಕೆಂಪು ಚಟ್ನಿನ ಚೆನ್ನಾಗಿ ಇದ್ರ ಮೇಲೆ ಹಚ್ಚಿ ಆಲೂಗಡ್ಡೆ ಪಲ್ಯ ಹಾಕಿದರೆ ನಮ್ಮ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ.